ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಏನಪ್ಪ ಸ್ಪೆಷಲ್ ನನ್ನ ಬ್ಲಾಗಲ್ಲಿ ಅಂದರೆ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಫಂಕ್ಷನಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಸಿಗ್ತಾರೆ, ನಾನು ಯಾವ ಥರ ರೆಡಿ ಆಗ್ತೀನಿ, ಅಮ್ಮ ಯಾವ ಥರ ರೆಡಿ ಆಗ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಈ ಬ್ಲೌಸು ಈ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಲೆಸ್ ಹಾಕೊತಾಯಿದ್ದೀನಿ. ನಾನು ಇದನ್ನು ಹಾಕಿ 1.5 ವರ್ಷ ಆಗಿದೆ. ಮದುವೆ ಟೈಮಲ್ಲಿ ಹಾಕಿದ್ದು ನಾನು, ಧಾರೆಕ್ಕಿಂತ ಮುಂಚೆ. ಹಂಗಂದರೆ ಧಾರೆ ಗಂಡಿನ ಮನೇಲಿ ಬರ್ತಿದ್ದಾರೆ ನನಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ನಾನು ಇದನ್ನು ವೇರ್ ಮಾಡಿದ್ದು. ಅವತ್ತಿಂದ ಇವತ್ತವರೆಗೂ ನಾನು ಹಾಕಿಲ್ಲ ಇದನ್ನು. ಇವತ್ತು ಹಾಕೊತಿದ್ದೀನಿ. ಹೆಂಗೆ ಲುಕ್ ಕ್ರಿಯೇಟ್ ಆಗುತ್ತೆ ನೋಡೋಣ ಬನ್ನಿ. ಗೈಸ್, ನಮ್ಮಮ್ಮ ಸ್ಯಾರಿ ಟ್ರಾಪಿಂಗ್ ಮಾಡಿಕೊಡ್ತಿದ್ದಾರೆ ನನಗೆ. ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ಗೈಸ್, ಈಗ ನಮ್ಮಮ್ಮ ರೆಡಿಯಾಗಿದ್ದಾರೆ. ಈ ಥರ ಸ್ಯಾರಿ ವೇರ್ ಮಾಡಿದರು. ನಾವು ಫಂಕ್ಷನ್ಗೆ ಹೋಗೋದಕ್ಕೆ ನಮ್ಮ ಮಾಮ ಅವರೆಲ್ಲ ಬಂದಿದ್ದರು. ನಮ್ಮ ಅತ್ತೆ, ನಮ್ಮ ಮಾಮ, ನನ್ನ ತಂಗಿ ಮತ್ತು ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು. ನಮಗೆ ಫಂಕ್ಷನಲ್ಲಿ ಹೋಗಿದ ತಕ್ಷಣ ಕೂತಿದ್ದೋ. ಈಗ ಊಟದ ಟೈಮ್ ಆಗಿತ್ತು ಅಂತ ಊಟ ಮಾಡೋಕ್ಕೆ ಹೋಗಿದ್ವಿ. ಗಂಡಿನ ಮನೇಲೆಲ್ಲ ಮಾತಾಡಿಸ್ತಿದ್ರು. ಈಗ ನಾವು ಊಟ ಮಾಡೋದನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಏನೇನು ಊಟ ಅಡುಗೆ ಮಾಡಿಸಿದ್ರು ಅಂತ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ಊಟ ಮಾಡಾದ್ಮೇಲೆ ನಾನು, ನನ್ನ ತಂಗಿ, ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಐಸ್ ಕ್ರೀಮ್ ತೊಗೊಂಡು ಮೇಲೆ ಬಂದು ರಿಸೆಪ್ಷನ್ ನೋಡ್ತಿದ್ದೋ. ಫ್ರೇಮ್ ಫೋಟೋ ಗಿಫ್ಟ್ ಮಾಡಿದ್ರಲ್ಲ. ಗೈಸ್, ಈಗ ಹಾಯ್ ಅಂದ್ರಲ್ಲ, ಅವರು ಸ್ವಂತ ಮದುವೆ ಗಂಡ ಅಕ್ಕ, ಮತ್ತು ಇವರು ಆಂಟಿ, ಮತ್ತು ಅವರು ಅಜ್ಜಿ, ಮತ್ತು ಇನ್ನೆಲ್ಲ ಮಿಕ್ಕಿದ್ದು ನೆಂಟರುಗಳೆಲ್ಲ ಇದ್ದರು. ಅದಕ್ಕೆ ಹಂಗೆ ಕ್ಯಾಪ್ಚರ್ ಮಾಡಿದೆ. ನಮ್ಮಮ್ಮ ನಗಾಡ್ತಿದ್ರು ಕ್ಯಾಪ್ಚರ್ ಮಾಡಿದ್ನಲ್ಲ ಅಂತ. ಗೈಸ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕಾರಲ್ಲಿ ನಮ್ಮ ಮಾಮನ ಮನೆಗೆ ಹೋದೋ. ಮಾಮನ ಮನೆಗೆ ಹೋಗಿ ಮಾಮ ಚಿಕನ್ ಚಿಲ್ಲಿ ಎಲ್ಲ ಮಾಡಿಸಿದ್ರು. ಗೈಸ್, ನಾನು ಎಸ್ಟರ್ಡೇ ಬ್ಲಾಗ್ನ ಮಿಡಲಲ್ಲೇ ಸ್ಟಾಪ್ ಮಾಡಿದ್ದೆ. ಏನಕ್ಕೆ ಅಂದರೆ ಫಂಕ್ಷನ್ ಮುಗಿದ್ಮೇಲೆ ಮಾಮನ ಮನೆಗೆ ಹೋಗಿದ್ದು. ಅಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಟಯರ್ಡ್ ಆಗಿತ್ತು ಅಂತ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬಿಗ್ ರೂಟಿಗೆ ಹೋಗ್ತಾ ಇದ್ದೀವಿ. ಗೈಸ್, 1 ಡೇ ಗ್ಯಾಪ್ ಆಗಿದೆ. ಈಗ ಬಿಗ್ ರೂಟಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ. ಹೋಗ್ತಾ ಸಿಗ್ತೀನಿ ಬನ್ನಿ. ಗೈಸ್, ನಾನು ಧಾರೆಗೆ ಸ್ಯಾರಿ ವೇರ್ ಮಾಡಿದ್ದೆ, ಬಿಗ್ ರೂಟಕ್ಕೆ ಲಾಂಗ್ ಗೌನ್ ವೇರ್ ಮಾಡಿದ್ದೀನಿ. ಅಮ್ಮನೂ ರೆಡಿ ಆಗಿಬಿಡಲಿ, ಒಟ್ಟಿಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದ್ದೀವಿ. ಈ ಥರ ರೆಡಿಯಾಗಿದ್ದಾರೆ. ವೈಟ್ ಕಲರ್ ಸ್ಯಾರಿಗೆ ಏನದು ಬ್ಲೂ, ಡಾರ್ಕ್ ನವಿ ಬ್ಲೂ ಕಲರ್ ವೇರ್ ಮಾಡಿದ್ದಾರೆ. ನಾನು ಇಲ್ಲೇ ತೋರಿಸ್ಬಿಡ್ತೀನಿ ಕ್ಯಾಮ್ರಾ. ನಂದು ಹೊಸ ಗೌನ್ ನಂದು. ಗೈಸ್, ಈಗ ರೆಡಿಯಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬಾ ಲೇಟಾಗಿದೆ. ನಮ್ಮ ಮನೆಯವರೆಲ್ಲ ವೆಯ್ಟ್ ಮಾಡ್ತಿದ್ರು ಊಟಕ್ಕೋಸ್ಕರ ನಮಗೇನೆ. ಗೈಸ್, ನಮ್ಮ ಅತ್ತೆನೂ ನನ್ನ ತಂಗಿನೂ ಊಟ ಮಾಡೋದಕ್ಕೆ ನಮ್ಮ ಜೊತೆನೇ ಕಾಯ್ತಿದ್ರು. ಈಗ ಊಟಕ್ಕೆ ಕೂತಿದ್ದೀವಿ. ಊಟ ಚೆನ್ನಾಗಿತ್ತು. ವೆರೈಟಿ ಫುಡ್ ಮಾಡಿಸಿದ್ರು. ಊಟ ಚೆನ್ನಾಗಿತ್ತು. ಈಗ ಮಾಮ ನಮ್ಮನ್ನೆಲ್ಲರನ್ನೂ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಗೈಸ್, ದಾರಿ ಮುಗಿಸ್ಕೊಂಡು ಮಾಮನ ಮನೆಗೆ ಹೋಗಿದ್ದು. ಬಿಗ್ರೂಟ ಮುಗಿಸ್ಕೊಂಡು ಮಾಮನ ಮನೆಗೆ ಹೋಗ್ತಿದ್ದೀವಿ.